ಹೊನ್ನಾವರ ತಾಲೂಕಿನಲ್ಲಿ ಸಮನೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತಾಲೂಕಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಾಲೂಕಿನ ಶರಾವತಿ ನದಿ, ಬಡಗಣಿ ನದಿ, ಗುಂಡಬಾಳ ನದಿ, ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿದೆ. ಇದೇ ರೀತಿ ಮಳೆ ಸುರಿಯುತ್ತಿದ್ದಲ್ಲಿ ಗುಂಡಬಾಳ ನದಿಯಲ್ಲಿ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ನದಿ ತೀರದ ತಗ್ಗು ಪ್ರದೇಶಗಳಲ್ಲಿರುವ ಮನೆ ಅಂಗಳದವರೆಗೆ ನೀರು ನುಗ್ಗಿದೆ. ಅಲ್ಲದೆ ಸಿದ್ದಾಪುರ ತಾಲೂಕಿನ ಹಲವು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯ ನೀರು ಗುಂಡಬಾಳ ನದಿಗೆ ಹರಿದು ಬರುವುದಲ್ಲದೆ ತಾಲೂಕಿನ ಗುಡ್ಡದ ಪ್ರದೇಶದ ಮಳೆ ನೀರು ಮತ್ತು ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆ ಇಲ್ಲಿನ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗ್ತಿದೆ. ಗುಂಡಬಾಳ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಗುಂಡಬಾಳ ಪಂಚಾಯಿತಿ ವ್ಯಾಪ್ತಿಯ ಹಿರಿಯ ಪ್ರಾಥಮಿಕ ಶಾಲೆ ಗುಂಡಿಬೈಲ್, ಗುಂಡಬಾಳ ನಂಬರ್ 2 ಮತ್ತು ಹೆಬೈಲ್ ಅಂಗನವಾಡಿ ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿರುತ್ತದೆ. ಮಳೆ ಹೀಗೆ ಮುಂದುವರೆದಲ್ಲಿ ನದಿ ತಟದ ಮತ್ತಷ್ಟು ಜನರಿಗೆ ನೆರೆ ಭೀತಿ ಕಾಡ್ತಿದೆ. ಯಕ್ಷಕಾಶಿ ಗುಂಡಬಾಳ ಮುಖ್ಯ ಪ್ರಾಣ ದೇವಾಲಯದ ಎದುರಿರುವ ಯಕ್ಷಗಾನ ನಡೆಯುವ ರಂಗಸ್ಥಳ ಬಯಲು ಸಂಪೂರ್ಣ ಜಲಾವೃತಗೊಂಡಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆ ಜನರ ಪ್ರತಿದಿನದ ದಿನಚರಿಗೂ ತೊಂದರೆ ಉಂಟು ಮಾಡಿದೆ. ಕೃಷಿ ಚಟುವಟಿಕೆ, ಬೇರೆ ಕಾರ್ಯ ನಿಮಿತ್ತ ಹೊರಗಡೆ ಹೋಗಲು ಮಳೆಯಿಂದ ಸಾಧ್ಯವಾಗ್ತಿಲ್ಲ. ವ್ಯಾಪಾರ ವಹಿವಾಟಿಗೂ ಮಳೆ ತೊಂದರೆ ಉಂಟು ಮಾಡಿದೆ. ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್, ಕಂದಾಯ ಇಲಾಖೆಯ ನೌಕರರು, ಸಿಬ್ಬಂದಿಗಳು ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ.